ಹೀಗೆ ಚಿಂತನೆ ಮಾಡಬೇಕು. ಚತ್ವಾರೋವಾ ತ್ರಯೋವಾಪಿ ಯದ್ಬ್ರೂಯುರ್ವೇದ ಪಾರಗಾಹ, ವೇದ ಪಾರಗರು ವೇದದ ಸೂಚನೆಗಳ ಕಾಲಮಿತಿಯನ್ನು ಅರಿತವರು. ಏಕೆಂದರೆ ಕಾಲದಿಂದ ಕಾಲಕ್ಕೆ ನಮ್ಮ ಆಚರಣೆಗಳು ಬದಲಾಗತ್ತೆ, ಆದರೆ ಒಂದೇ ಸ್ಪಿರಿಟ್ ಇರುತ್ತೆ, ಅದೊಂದೇ ಸ್ಪಿರಿಟ್, ಆದರೆ ಆಚರಣೆ ಬದಲಾಗ್ತಾ ಹೋಗುತ್ತೆ. ಅದರಿಂದ ಯದ್ವದಂತಿ ತಮೋಮೂಢಾ ಮೂರ್ಖ ಧರ್ಮ ಮಜಾನತಃ. ಇದು ಯಾವುದರ ಐಡಿಯಾ ಇರೋದಿಲ್ಲ, ಬಹಳ ಗ್ರಂಥಗಳನ್ನು ಏನು ನೋಡಿರೋದಿಲ್ಲ, ಕಾಲಕ್ಕೆ ತಕ್ಕ ಹಾಗೆ ಏನು ಯೋಚನೆ ಮಾಡೋದಿಲ್ಲ, ಅವ್ರ ಮಾತನ್ನು ಕೇಳಬೇಡಿ ಅಂತ ಹೇಳ್ತಾರೆ. ಸಧರ್ಮ ಇತಿ ವಿಜ್ಞೇಯೋ ನೇತರೇಶಾಂ ಸಹಸ್ರಶಃ. ಅದರಿಂದ ಆ ಕಾಲ, ಆ ದೇಶ ಎಲ್ಲವನ್ನ ನಾವು ಚಿಂತನೆ ಮಾಡಬೇಕು. ದೇಶ ಕಾಲಗಳನ್ನು ಮೀರಿ ಒಂದು ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ದೇಶ ಕಾಲಗಳನ್ನು ಮೀರಿ ಒಂದು ಧರ್ಮ ಇದ್ದರೆ ಅದು ಒಳಗಡೆಯ ಚಿಂತನೆ ಅಷ್ಟೇ. ದೇಶ ಕಾಲಕ್ಕೆ ಅನುಗುಣವಾಗಿ ಭಾಷೆಯ ಚಿಂತನೆ ದೇಶ ಕಾಲಕ್ಕೆ ಅನುಗುಣವಾಗಿಯೇ ಇರುತ್ತೆ. ಅದನ್ನೇ ಕೃಷ್ಣ ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ದಾನ ಮಾಡಬೇಕಾದ್ರೆ ದೇಶ ಕಾಲ ಪಾತ್ರ ಮೊದಲಾದವುಗಳನ್ನು ನೋಡಿಕೊಡಬೇಕು ಅಂತ. ಬದರಿಯಲ್ಲಿ ಫ್ರಿಜ್ ದಾನ ಮಾಡಿದ್ರೆ ಅರ್ಥ ಉಂಟಾ ಅದಕ್ಕೆ? ಅದು ದೇಶ. ಹೀಗೆ ಎಲ್ಲ ರೀತಿಯಿಂದ ಯೋಚನೆ ಮಾಡಬೇಕು ಅಂತ ಕೃಷ್ಣನ ಅಭಿಪ್ರಾಯವೂ ಹೌದು. ಅದನ್ನು ಭವಿಷ್ಯ ಪುರಾಣ ನಿರೂಪಣೆ ಮಾಡುತ್ತೆ. ತತ್ಪಾಪಂ ಶತದಾ ಭೂತ್ವಾ ವಕ್ತಾರಮನುಗಚ್ಚತಿ. ಒಬ್ಬನಿಗೆ ಒಂದರ ಬಗ್ಗೆ ನಿಶ್ಚಯ ಇಲ್ಲ, ಆದರೆ ನಾನು ದಡ್ಡ ಅಂತ ತೋರಿಸ್ಕೊಳ್ಳೋದು, ನನಗಿದು ಗೊತ್ತಿಲ್ಲ ಅಂತ ತೋರಿಸ್ಕೊಳ್ಳೋದು ಅವನಿಗಿಷ್ಟ ಇಲ್ಲ. ಏನೇನೋ ಬಾಯಿಗೆ ಬಂದಾಗೆ ಹೇಳಿಬಿಡ್ತಾನೆ. ಅದು ಮಾಡದವನ ಅಥವಾ ತಪ್ಪು ಮಾಡಿದವನ ಪಾಪ ಅಲ್ಲಿಗೆ ಹೋಗುತ್ತೆ, ಹೇಳಿದವನ ಮೇಲೆ. ಅದೇ ರೀತಿ ಹೇಳುವಾಗ ಎಚ್ಚರದಿಂದ ಇರಬೇಕು, ವಿಮರ್ಶೆ ಮಾಡಬೇಕು ಅನ್ನೋದೇ ತಾತ್ಪರ್ಯ. ವಿಮರ್ಶೆ ಅಟ್ಲೀಸ್ಟ್ ನೋಡಪ್ಪ, ಇದು ಇಲ್ಲಿರೋದು ಇಷ್ಟು, ಇನ್ನು ಉಳಿದದ್ದನ್ನು ನೋಡೋಣ ಮುಂದೆ, ಸದ್ಯಕ್ಕಂತೂ ಇಷ್ಟು ಮಾಡಿರು ಅಂತನಾದರೂ ಹೇಳಬೇಕು. ಇಲ್ಲ ಅಧಿಕೃತವಾಗಿ ನಮಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತನಾಡಿಬಿಟ್ರೆ ಬಹಳ ಕಷ್ಟ. ಅದು ಕನ್ನಡಿಗರ ಬಗ್ಗೆ ಒಬ್ಬ ಪ್ರಾಚೀನ ಕನ್ನಡ ಕವಿ ಹೇಳಿದ್ದಾನೆ, ಕುರಿತೋದದಯುಂ ಪರಿಣತರ್ ವೀರರ್ ಶೂರರ್ ಭಟರ್ಕಳ್ ಕುರಿತೋದದಯುಂ ಪರಿಣತರ್ ಅಂತ. ಆದರೆ ಅಲ್ಲಿರೋದು ಗ್ರಂಥಗಳಲ್ಲಿ ಹೇಳಿದ್ದನ್ನು ಲೋಕದಿಂದ ತಿಳಿದವರು ಅಂತ. ಇದು ವರ್ಬಲ್ ಆಗಿ ಇಲ್ಲಿ ಬರಬಾರ್ದಷ್ಟೆ. ಅದ್ರ ಬಗ್ಗೆ ಏನೋ ಐಡಿಯಾನೇ ಇಲ್ವೋ ಅದಿಷ್ಟೇ ಅಂತ ಹೇಳಬಾರದು. ಇಲ್ಲ ಅಂತ ಹೇಳಿದ್ರೆ ಹೇಳಿದವನಿಗೆ ತೊಂದರೆ ಉಂಟು, ಮಾಡಿದವನ ತಪ್ಪು ಕ್ರಿಯೆಗಳು, ಮಾಡಿದವನ ದೋಷಪೂರ್ಣವಾದ ಕ್ರಿಯೆಗಳು ಅವರಿಗೆ ಅಂಟಿಕೊಳ್ಳುತ್ತೆ. ಅದರಿಂದ ಎಚ್ಚರದಲ್ಲಿ ಇರಬೇಕು. ಶೌಚಹೀನೇ ವ್ರತಭ್ರಷ್ಟೆ ವಿಪ್ರೇ ವೇದ ವಿವರ್ಜಿತೆ ದೀಯಮಾನಂ ರುದತ್ಯನ್ನಂ ಕಿಮ್ಮಯ ದುಷ್ಕೃತಂ ಕೃತಂ. ಯಾರು ಶುಚಿ ಇರಲ್ಲ, ಯಾರಲ್ಲಿ ವ್ರತ ಇರಲ್ಲ, ಯಾರಲ್ಲಿ ವೇದ ಇರಲ್ಲ, ಅವನಲ್ಲಿ ಅನ್ನವನ್ನು ಕೊಟ್ಟರೆ ವೇಸ್ಟ್. ಅನ್ನ ಅಳುತ್ತೆ ಅಂತ ಅನ್ನ ಅಳಲ್ಲ, ಅನ್ನ ಇಲ್ಲಿ ಇದಲ್ವ. ಅಂದರೆ ಅದರ ಅಭಿಪ್ರಾಯ ಏನು ಅಂತಂದರೆ ಕೊಡಬಾರ್ದು ಅಂತ ಅಷ್ಟೇ ತಾತ್ಪರ್ಯ. ಒಂದು ವಕ್ರತುಂಡೋಕ್ತಿ ಇಲ್ವೇ, ಕೆಲವೊಬ್ಬರಿಗೆ ಸನ್ಮಾನ ಮಾಡಿದ್ರೆ ಅದು ಶಾಲಿಗೆ ಅವಮಾನ ಅಂತ. ಶಾಲಿಗೆ ಅವಮಾನಗಳಿಲ್ಲ, ಅದರ ಸ್ಪಿರಿಟನ್ನು ತಗೊಳ್ಬೇಕು. ಹಾಗೆ ಇದು ಅನ್ನ ಅಳತ್ತೆ. ದೀಯಮಾನಂ ರುದತ್ಯನ್ನಂ ಕಿಮ್ಮಯ ದುಷ್ಕೃತಂ ಕೃತಂ ಜಯೋಪಜೀವಿನೇ ದತ್ತಂ ಯತ್ತದಾತ್ಮಾನಂ ಪ್ರಪಶ್ಯತಿ ನೃತ್ಯತಿ ಸ್ಮ ತದಾ ರಾಜ್ಯನ್ ಕರಮುದ್ಧೃತ್ಯ ಭಾರತ. ಯಾರು ಜಯೋಪಜೀವಿನೇ, ಜಯ ಅಂದರೆ ನಾವು ನಿನ್ನೆ ನೋಡಿದ್ವಿ, ಮಹಾಭಾರತವನ್ನು ಚಿಂತನೆ ಮಾಡುವವನಿಗೆ, ಮಹಾಭಾರತದಲ್ಲೇ ಜೋತು ಬಿದ್ದವನಿಗೆ ಕೊಟ್ಟ ಅನ್ನ ಸಂತೋಷ ಪಡತ್ತೆ. ಏನು ಅನ್ನ ನರ್ತನ ಮಾಡುತ್ತೆ. ನೃತ್ಯತಿ ಸ್ಮ ತದಾ ರಾಜನ್ ಕರಮುದ್ಧೃತ್ಯ ಭಾರತ, ಕೈಗಳನ್ನು ಮೇಲೆತ್ಕೊಂಡು ಕುಣಿಯುತ್ತೆ ಅಂತ. ಅಂದರೆ ಅದರ ಅಭಿಪ್ರಾಯ ಸಾರ್ಥಕ ಅಂತಷ್ಟೇ. ಇದರಲ್ಲಿಯೂ ಕೂಡ ಜಾಹೀರಾತುಗಳಲ್ಲಿಯೂ
ತರಕಾರಿಗಳಿಗೆ ಕೈಕಾಲು ಬಂದ ಹಾಗೆ ಎನಿಮೇಷನ್ ಮಾಡಿರ್ತಾರೆ. ಅದರ ಸ್ಪಿರಿಟ್ ತಿನ್ರಿ ಅಂತ ಅಷ್ಟೇ ಅರ್ಥ. ಹಾಗೆ ಇದು ವಿದ್ಯಾ ತಪೋಭ್ಯಾಂ ಸಂಪನ್ನೆ ಬ್ರಾಹ್ಮಣೇ ಗೃಹಮಾಗತೆ ಕ್ರೀಡಂತ್ಯೌಷಧಯ ಸರ್ವಾಃ ಯಾಸ್ಯಾಮ ಪರಮಾಂ ಗತಿಂ ಅವರತಾನಾಂ ಅಮಂತ್ರಾಣಾಂ ಅಜಯಾನಾಂಚ ಭಾರತ ಪ್ರತಿಗ್ರಹೋ ನ ದಾತವ್ಯೋ ಶಿಲಾತಾರಯೇಚ್ಛಿಲಂ ನ ಶಿಲಾತಾರಯೇಚ್ಛಿಲಾಂ. ವಿದ್ಯಾ ತಪೋಭ್ಯಾಂ ಸಂಪನ್ನೆ, ವಿದ್ಯೆಯಿಂದಲೂ ತಪಸ್ಸಿನಿಂದಲೂ ಯಾರು ಕೂಡಿರ್ತಾನೆ ಅವನಲ್ಲಿ ಕೊಟ್ಟರೆ ಔಷಧಿಗಳು ಕುಣಿಯುತ್ತವೆ, ಅಂದರೆ ಒಳ್ಳೆ ಸಾರ್ಥಕ್ಯವನ್ನು ಪಡಿತಾವೆ. ಇಲ್ಲ ಅಂದರೆ ಅದರ ಸ್ಪಿರಿಟನ್ನು ಇವರೇ ಮುಂದೆ ಹೇಳ್ತಾರೆ, ಪ್ರತಿಗ್ರಹೋ ನದಾತವ್ಯ ನಶಿಲಾ ತಾರಯೇಚ್ಛಿಲಾಂ ಅಂತ. ಈ ವಿದ್ಯೆ ಇಲ್ಲದವರಿಗೆ ದಾನವನ್ನು ಕೊಡಬೇಡಿ. ಯಾಕೆ? ನಶಿಲಾ ತಾರಯೇಚ್ಛಿಲಾಂ, ಕಲ್ಲು ಕಲ್ಲನ್ನು ದಾಟಿಸುವುದಿಲ್ಲವಷ್ಟೇ, ದೋಣಿ ದಾಟಿಸುತ್ತೆ, ಕಲ್ಲಲ್ಲ. ಅಂದರೆ ಅದರ ಅಭಿಪ್ರಾಯ ಸಾರ್ಥಕ ಆಗಬೇಕು. ಹಾಗಾದರೆ ಜ್ಞಾನ ಇಲ್ಲದವರಿಗೆ ಸಹಾಯ ಮಾಡಬಾರ್ದ? ಸಹಾಯ ಮಾಡಿ, ದಾನ ಅಲ್ಲ ಅದು, ಅನುಕಂಪೆಯಿಂದ ಕೊಡತಕ್ಕಂಥದ್ದು. ಅನಾಥರು, ಮೂಗರು, ಕಿವುಡರು, ಕುಂಟರು, ಕುರುಡರು ಇವರಿಗೆಲ್ಲ ಮಾಡತಕ್ಕಂಥದ್ದು ದಾನ ಆಗಲ್ಲ. ನಾವೆಷ್ಟು ಹೇಳ್ತಾರೆ, ನಾವು ಈ ಬ್ರಾಹ್ಮಣರಿಗೆ ಕೊಡೋ ಬದಲು ನಾವು ಅನಾಥಾಶ್ರಮಕ್ಕೆ ದಾನ ಮಾಡ್ತೇವೆ. ಅನಾಥಾಶ್ರಮಕ್ಕೆ ದಾನ ಅಲ್ಲ, ಸಹಾಯ ಮಾಡಿ ಅಷ್ಟೆ. ದಾನ ಅಂದರೆ ಅದು ಜ್ಞಾನದಲ್ಲಿ ಪರ್ಯವತಾನ ಹೊಂದಬೇಕು, ಅದು ದಾನ. ಸಹಾಯ ಹಾಗಲ್ಲ, ಅದು ಪರಂಪರೆಯ ಜ್ಞಾನಕ್ಕೆ ಕಾರಣ ಆಗಬಹುದು, ಆಗದೇ ಇರಬಹುದು. ಯಾಕೆ ಅಂದರೆ ನಮಗೆ ಲೋಕದಲ್ಲಿ ಸಮೃದ್ಧಿ ಉಂಟಾಗಬಹುದು, ಜ್ಞಾನ ಬರದೇನೂ ಇರಬಹುದು. ಈ ಎರಡು ಮೇಜರ್ ಡಿಫ್ರೆನ್ಸ್ ಇದೆ ಇದಕ್ಕೆ. ಅಶ್ರೋತ್ರಿಯಾಯ ದತ್ತಾನಿ ನ ಪಿತೃನ್ನಾಪಿ ದೇವತಾ ಯಶ್ಚ ಚೈವ ಗೃಹೇ ಮೂರ್ಖೋ ದೂರೇ ಚಾಪಿ ಬಹುಶ್ರುತಃ. ಎಲ್ಲಿ ಮೂರ್ಖರು ಹತ್ತಿರದಲ್ಲಿರ್ತಾರೋ, ಯಾವ ಮನೆಯಲ್ಲಿ ಮೂರ್ಖರಿಗೆ ಎಲ್ಲಿ ಸನ್ಮಾನವೋ, ಶ್ರೋತ್ರಿಯಾಯ ವೇದ ಸಂಪನ್ನನಿಗೆ ಎಲ್ಲಿ ಅವಮಾನವೋ ಅಲ್ಲಿ ಹವ್ಯ ಕವ್ಯಗಳು ದೂರ ಇರ್ತವೆ. ಬ್ರಾಹ್ಮಣಾತಿಕ್ರಮೋ ನಾಸ್ತಿ ಮೂರ್ಖೋ ಜಯ ವಿವರ್ಜಿತ. ಅಲ್ಲ, ಬ್ರಾಹ್ಮಣ ಅಂತ ಹೇಳಿ ಅವನಿಗೆ ಗೌರವ ಕೊಡೋದು ಬೇಡವೇ? ಬೇಡ ಅನ್ನತ್ತೆ ಶಾಸ್ತ್ರ. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಶಾಸ್ತ್ರ ಪೂರಾ ಬ್ರಾಹ್ಮಣ ಪಕ್ಷಪಾತಿ, ಬ್ರಾಹ್ಮಣರು ಏನು ಮಾಡಿದ್ರೂ ಸರಿ ಅಂತ ಹೇಳುತ್ತೆ ಅಂತ ಎಲ್ಲರ ಭಾವನೆ. ಆದರೆ ಪುರಾಣಾದಿಗಳೆಲ್ಲ ವಿಭಿನ್ನವಾಗಿಯೇ ಇರೋದು. ಮೂರ್ಖೋ ಜಯ ವಿವರ್ಜಿತ. ಬ್ರಾಹ್ಮಣನಾಗಿರಬಹುದು, ಅವನು ಮೂರ್ಖನಾಗಿದ್ದರೆ ಅವನನ್ನು ದೂರ ಇಡಿ, ಅದು ಜಯ ವಿವರ್ಜಿತ. ವೇದ ಮೊದಲಾದವುಗಳ ಜೊತೆಗೆ ವೇದವನ್ನು, ಇದು ಮಹಾಭಾರತವನ್ನು ಯಾರು ಓದಿರ್ತಾನೆ ಅವನು, ಅಥವಾ ಮಹಾಭಾರತವನ್ನು ಯಾರು ಓದಿರೋದಿಲ್ಲ ಅವನನ್ನು ದೂರ ಇಡಬೇಕು ಅಂತ ಹೇಳುತ್ತೆ. ಅಲ್ಲ, ಬ್ರಾಹ್ಮಣಾತಿಕ್ರಮ ದೋಷವೇ ಇಲ್ಲ ಅಂತ ಅನ್ನತ್ತೆ. ಬ್ರಾಹ್ಮಣಾತಿಕ್ರಮೋ ನಾಸ್ತಿ ಮೂರ್ಖೋ ಜಯ ವಿವರ್ಜಿತ ಅಂತ. ಜ್ವಲಂತಮಗ್ನಿಮುತ್ಸೃಜ್ಯ ನಹಿ ಭಸ್ಮ ನಿಹೂಯತೆ. ಅದನ್ನು ಹೇಳ್ತಾರೆ, ಉರಿದುರಿಯುವ ಬೆಂಕಿಯನ್ನು ತೊರೆದು ಬೂದಿಯಲ್ಲಿ ತುಪ್ಪ ಹಾಕಿ ಹೋಮ ಮಾಡಲಿಕ್ಕಾಗ್ತದಾ? ಆಗಲ್ಲ. ಅಂದರೆ ಸಾರ್ಥಕ ಆಗಬೇಕು ಅಂತ ಹೇಳಿದರೆ ನೀವು ಹೀಗೆ ಮಾಡಬೇಕು, ಬೇರೆ ದಾರಿ ಇಲ್ಲ ಅಂತ ನಿರೂಪಣೆ ಮಾಡುತ್ತೆ. ಅದರ ಅಭಿಪ್ರಾಯ ಹೀಗೆ. ಬ್ರಾಹ್ಮಣನಾದವನ ಬಗ್ಗೆ ಅದನ್ನು ನಿರೂಪಣೆ ಮಾಡುತ್ತೆ. ನಾರಂತುದಸ್ಯಾದಾರ್ಥೋಪಿ ನ ಪರದ್ರೋಹ ಕರ್ಮಧೀಹಿ ಯಯಾಸ್ಯ ಉದ್ವಿಜತೆ ವಾಚಂ ನ ಚತಾಂ ಸಮುದೀರಯೇತ್. ನಾರಂತುದಸ್ಯಾತ್, ವಿಪರೀತ ಚುಚ್ಚಿ ಮಾತನಾಡಬಾರದು. ಹಿಂದಿನದ್ದೆಲ್ಲ ತೆಗೆದು, ಹೋದ ಜನ್ಮದ್ದೆಲ್ಲ ಕೆಲವರು ತೆಗೆದು ಬಿಡ್ತಾರೆ, ಬೇಕಿಲ್ಲ ಅದು. ಆ ಸಂದರ್ಭದಲ್ಲಿ ಸಿಟ್ಟು ಬಂದು ಅದು ಔಚಿತ್ಯಪೂರ್ಣವಾಗಿ ಏನಾದರೂ ಮಾತನಾಡೋದಿದ್ದರೆ ಮಾತನಾಡಬೇಕು. ಯಾರೋ ಒಬ್ಬ ಏನೋ ತಪ್ಪು ಮಾಡಿರ್ತಾನೆ, ಅದಕ್ಕೆ ಹಿಂದಿನದ್ದೆಲ್ಲ ಚುಚ್ಚಿ, ಏನೋ ಅಕಸ್ಮಾತ್ ಅವನು ತಪ್ಪಾಗಿರುತ್ತೆ, ಅದನ್ನು ಬೈಬಾರದು. ವಿಶೇಷತಃ ನಾರುಂತುದಸ್ಯಾತ್ ಅಂದರೆ
ಟಾಂಟು ಕೊಡಬಾರದು. ಬ್ರಾಹ್ಮಣನಾದವ ಒಬ್ಬ ವಿಪರೀತ ಟಾಂಟು ಕೊಟ್ಟು ಮಾತನಾಡೋದು ಎಲ್ಲ ಬಿಟ್ಬಿಡ್ಬೇಕು. ಅವರನ್ನು ಮಾತಿನಿಂದ ಹಿಂಸೆ ಮಾಡಬಾರದು. ಸಿಟ್ಟು ಬೇರೆ, ಸಿಟ್ಟಿನಲ್ಲಿ ಹೇಳಿಬಿಡ್ತೇವೆ ಇದು ಹೀಗೆ ಅಂತ, ನೀನು ಸರಿ ಇಲ್ಲ ಅಂತ ಆ ಥರ ಏನೋ ಹೇಳ್ತೇವೆ. ಹೀಗೆ ಮಾಡಬಾರ್ದು ಅಂತ ಹೇಳ್ತೇವೆ. ಅದ್ರ ಬದಲು ಅದು ಹಿಂದಿನದ್ದೆಲ್ಲ ತೆಗೆದು ವ್ಯಂಗ್ಯವಾಗಿ, ವಸ್ತುತಃ ವ್ಯಂಗ್ಯವಾಗಿ ಅನ್ನೋದಕ್ಕೆ ಆ ರೀತಿ ಅರ್ಥ ಇಲ್ಲ, ಸರ್ಕ್ಯಾಸ್ಟಿಕ್ ಅನ್ನೋ ಅರ್ಥ ಇಲ್ಲ. ಅರುಂತುದಹ ಅನ್ನೋದೇ ಸರ್ಕ್ಯಾಸ್ಟಿಕ್ ಅಂತ. ಆದರೆ ವ್ಯಂಗ್ಯ ಅನ್ನೋದು ಹೇಳಬೇಕಾಗತ್ತೆ. ವ್ಯಂಗ್ಯ ಅಂದರೆ ಮಾತಿನ ವಿಶಿಷ್ಟ ಶೈಲಿಯಿಂದ ಅಭಿವ್ಯಕ್ತ ಆಗುವ ಕಾವ್ಯಗುಣ ಅಂತ ಅರ್ಥ. ವ್ಯಂಗ್ಯ ಅಂದರೆ ಸರ್ಕ್ಯಾಸ್ಟಿಕ್ ಅಂತ ಅರ್ಥ ಇಲ್ಲ. ಅಲ್ಲಿ ಮಾಡಬಹುದು, ಅರ್ಥ ಮಾಡಬಹುದು, ಆದರೆ ನೇರವಾಗಿ ಆ ರೀತಿ ಅರ್ಥ ಇಲ್ಲ. ಹಾಗೆ ಮಾಡಬೇಡಿ. ನಾರುಂತುದ ಸ್ಯಾತ್ ಆರ್ತೋಪಿ ನಪರದ್ರೋಹ ಕರ್ಮಧೀಹಿ. ಯಾಕೆಂದರೆ ಕೆಟ್ಟ ಮಾತುಗಳನ್ನು ಆಡಿದ್ರೆ ಮಾತಿನಲ್ಲಿ ಚುಚ್ಚಿದ್ದಿದೆಯಲ್ಲ ಅದು ಕಾಲಕಾಲಕ್ಕೂ ನೆನಪುಳಿಯುತ್ತೆ. ಯೈರಾಹತ ಶೋಚತಿ ರಾತ್ರಿಯ ಹಾನಿ ಅಂತ. ಹಗಲು ರಾತ್ರಿ ನೆನಪಾಗುತ್ತೆ. ಸ್ನಾನ ಮಾಡುವಾಗ, ಜಪ ಮಾಡುವಾಗ ಇದ್ದಕ್ಕಿದ್ದಾಗೆ ನೆನಪಾಗುತ್ತೆ. ಅವರು ಆ ರೀತಿ ಅಂದುಬಿಟ್ರಲ್ಲ ಅವತ್ತು ಅಂತ, ನಿದ್ರೆ ಮಾಡಲಿಕ್ಕೆ ಬಿಡೋಲ್ಲ. ಅದರಿಂದಾಗಿ ಉತ್ಕಟವಾಗಿ ಟಾಂಟ್ ಕೊಡಬಾರದು, ಚುಚ್ಚಿ ಚುಚ್ಚಿ ಮಾತನಾಡಬಾರದು. ಬಿಟ್ಟುಬಿಡಬೇಕು, ಆ ತಪ್ಪನ್ನು ಕ್ಷಮಿಸಿ ಬಿಡಬೇಕು. ದೂರ ಬೇಕಾದರೆ ಇರೋಣ, ಆದರೆ ಟಾಂಟು ಕೊಡಬಾರದು ಅಂತ ನಿರೂಪಣೆ ಮಾಡುತ್ತಾರೆ. ಯಯಾಸ್ಯೋದ್ವಿಜತೆ ವಾಚಂ ನ ಚತಾಂ ಸಮುದೀರಯೇತ್. ಯಾವ ಮಾತಿನಿಂದ ಹಗಲು ರಾತ್ರಿ ನೆಮ್ಮದಿ ಕಳ್ಕೊಂಡು ಒದ್ದಾಡ್ತಾನೋ ಆ ತರಹದ ಮಾತುಗಳನ್ನು ಆಡಬಾರದು. ಇದು ಅಹಿಂಸಾ ಶೈವಭೂತಾನಾಂ ಕಾರ್ಯಂ ಶ್ರೇಯೋನುಶಾಸನಂ. ಅದೇ ಅಹಿಂಸೆ ಅಂತ. ಹಿಂಸೆ ಅಂತ ಹೇಳಿದ್ರೆ ಹೋಗಿ ಚೂರಿ ತಗೊಂಡು ನಿಮಗೆ ಚುಚ್ಚಬೇಕಾಗಿಲ್ಲ. ತೀವ್ರವಾಗಿ ಮಾತನಾಡದೆ ಹೋದರೆ ಸಾಕು. ಶ್ರೂಯತಾಂ ಕುರುಸಾರ್ದೂಲ ಸದಾಪಿ ಚ ತಥೋಚ್ಯತಾಂ. ಹೇಗಿರಬೇಕು ಅದು ಮಾತು? ವಾಗ್ವ್ರತ, ಅದರಲ್ಲಿ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ವಾಕ್ಚೈವ ಮಧುರಾಶ್ಲಕ್ಷ್ಣ ಪ್ರಯೋಜ್ಯ ಧರ್ಮಮೀಪ್ಸತ. ಮಧುರವಾಗಿ ಇರಬೇಕು, ಸೂಕ್ಷ್ಮವಾಗಿ ಇರಬೇಕು. ಶ್ಲಕ್ಷ್ಣ ಅಂದರೆ ಮನೋಹರ, ಅಂದರೆ ಅದರ ಅರ್ಥವನ್ನು ತಿಳಿದು ಮಾತನಾಡುವುದು. ಅದು ಉಪನಿಷತ್ತಿನಲ್ಲಿ ಹೇಳಿದಂತಹ ವಾಗ್ವ್ರತ. ಮಾತಿಗೆ ಏನರ್ಥ ಇದೆ ಅದೇ ಅರ್ಥದಲ್ಲಿ ಬಳಸಬೇಕು ಸಾಧ್ಯವಾದಷ್ಟು. ಅದಕ್ಕಾಗಿ ನಮ್ಮ ನುಡಿಯನ್ನು ಶುದ್ಧಗೊಳಿಸಿಕೊಳ್ತೇವೆ. ಇದಕ್ಕೇನರ್ಥ, ಇದರ ಮೂಲ ಏನು ಅಂತ ಹಾಗೆ ಮಾತನಾಡಬೇಕು. ಅದು ಒಳ್ಳೆಯದು, ಅದು ನಿಜವಾಗಿಯೂ ಅಹಿಂಸೆ. ಅಹಿಂಸಾ ಶೈವ ಸಂಪ್ರೋಕ್ತ ಅಂತ. ಅದರಿಂದ ಆ ತರಹದ ಮಾತನ್ನು ಆಡಬೇಕು ಅಂತ ಭವಿಷ್ಯ ಪುರಾಣ ಹೇಳ್ತಾ ಇದೆ. ಇಷ್ಟರೊಂದಿಗೆ ನಮ್ಮ ಚಿಂತನೆಯನ್ನು ನಾವು ಮುಗಿಸೋಣ. ಉಳಿದದ್ದನ್ನು ನಾಳೆ ನೋಡೋಣ. ಎಲ್ಲರಿಗೂ ಒಂದು ಚಿಂತನೆ ಇರಬಹುದು. ಇದು ಭವಿಷ್ಯ ಪುರಾಣದ ಈ ಭಾಗವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ. ಈ ಭವಿಷ್ಯೋತ್ತರ ಪುರಾಣ ಅಂತ ಕೊಟ್ಟಾಗ ಇದಲ್ಲದೆ ಬೇರೆ ಏನನ್ನು ಹೇಳೋಣ? ಅದರಿಂದ ಭವಿಷ್ಯೋತ್ತರ ಪುರಾಣದ ಈ ಭಾಗವನ್ನು ನಾವು ಕೇಳಬೇಕಾಗತ್ತೆ ಅಂತನ್ನುವ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಇದರಿಂದ ದೇವರು ಪ್ರೀತನಾಗಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.